ಓಹ್ ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದ್ರೆ ಹೊಸ ಯೂಟ್ಯೂಬರ್ಸ್ಗಳು 98% ಜನ ಈ ತಪ್ಪುಗಳನ್ನ ಮಾಡ್ತಾ ಇದ್ದೀರಾ. ಓಕೆ, ಏನು ಆ ತಪ್ಪುಗಳು ಅಂತ ಬರುತ್ತೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾನೆ. ಓಕೆ, ನೆಕ್ಸ್ಟ್ ಅದ್ರ ಮೇಲೆ ನಾನು ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಸಮೇತ ತೋರಿಸ್ತೀನಿ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ. ನೀವು ಆ ರೀತಿ ಏನೋ ತಪ್ಪು ಮಾಡ್ತೀರಾ ಈಗಲೇ ತಿದ್ಕೊಳ್ಳಿ. ನಿಮ್ಮ ಚಾನಲ್ ಆವಾಗ ಬೇಗ ಮಾನಿಟೈಸೇಷನ್ ಆಗುತ್ತೆ, ಅವಾಗ ಈಸಿಯಾಗಿ ಅರ್ನಿಂಗ್ ಮಾಡ್ಬೋದು. ಇಲ್ಲಾಂದ್ರೆ ಮಾನಿಟೈಸೇಷನೇ ಆಗಲ್ಲ ನಿಮ್ಮ ಚಾನಲ್ ಯಾವತ್ತಿದ್ರು. ನೇಮಲ್ಲಿ ಗ್ಯಾಪ್ನ ಇಟ್ಕೊಳ್ಳಿ ನೀವು ಈ ತಪ್ಪುಗಳು ಮಾಡ್ತಾ ಇದ್ರೆ. ಓಕೆನಾ, ಏನು ಆ ತಪ್ಪುಗಳು ಅಂತ ಈಗ ಬರ್ತಾ ಒಂದೊಂದು ಬೈ ಅವ್ನು ಹೇಳ್ತಾ ಹೋಗ್ತಾನೆ. ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದಿರ ನೋಡಿ. ಓಕೆ, ಬೋರಿಂಗ್ ಅನಿಸುತ್ತೆ ನಿಮಗೆ, ಬಟ್ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದರೆ ಯೂಟ್ಯೂಬ್ ಮಾಡಿಸೋ ಪ್ರತಿಯೊಬ್ಬರು ಈ ವಿಡಿಯೋ ನೋಡಲೇಬೇಕು. ಈ ತಪ್ಪುಗಳು ನೀವು ಮಾಡಿರ್ತೀರಾ. ಓಕೆ, ಬನ್ನಿ ಏನು ಆ ತಪ್ಪುಗಳು ಅಂತ ಬರತ್ತಾ ಹೇಳ್ತಾ ಹೋಗ್ತಾನೆ. ಏನು ಬರತ್ತಾ ತಪ್ಪುಗಳು? ಮೊದಲನೇ ತಪ್ಪಾಗಿ ಮಾತಾಡ್ಬೇಕಂತ ಅಂದ್ರೆ ಅಪ್ಲೋಡಿಂಗ್ ಲೋ ಕ್ವಾಲಿಟಿ ಕಂಟೆಂಟ್. ಅಂದ್ರೆ ಕರೆಕ್ಟ್ ಕ್ವಾಲಿಟಿ ಇಲ್ಲ ಕಂಟೆಂಟ್, ಬ್ಲರ್, ಕರೆಕ್ಟ್ ಆಗಿ ಎಡಿಟಿಂಗ್ ಮಾಡಿರಲ್ಲ, ಆಮೇಲೆ ಮೈಕ್ ಹಾಕೊಂಡ್ ಮಾಡಿರೋದಿಲ್ಲ, ತುಂಬಾ ನಾಯ್ಸ್ ಇರುತ್ತೆ, ಇದರೆಲ್ಲ ಲೋ ಕ್ವಾಲಿಟಿ ಕಂಟೆಂಟ್ ಅಂತಾರೆ. ಈ ತರ ಮಾಡ್ತಾರೆ ತುಂಬಾ ಹೊಸ ಯೂಟ್ಯೂಬರ್ಸ್. ಇದನ್ನ ಮೊದಲು ತಪ್ಪು ಮಾಡೋದು ಅವರು. ಮತ್ತೆ ಕರೆಕ್ಟ್ ಆಗಿ ವಿಡಿಯೋ ಹಿಡ್ಕೊಳಕ್ಕೂ ಬರಲ್ಲ, ಹಿಂಗ್ ಹಿಡ್ಕೊಂಡ್ಬಿಡ್ತಾರೆ ವಿಡಿಯೋ, ಉಲ್ಟಾ ಮಾಡ್ಬಿಡ್ತಾರೆ ಎರಡನ್ನು. ಸೊ ಲಾಂಗ್ ವಿಡಿಯೋಗೆ ಹಿಂಗ್ ಇಟ್ಕೊಂಡು ಶಾರ್ಟ್ ವಿಡಿಯೋಗೆ ಹಿಂಗ್ ಅಪ್ಲೋಡ್ ಮಾಡ್ತಾರೆ. ಕ್ವಾಲಿಟಿ ಇಲ್ಲ ಅದು. ಸೊ ಅಲ್ಲೇ ಕ್ವಾಲಿಟಿ ಹೊರಟೋಗ್ಬಿಡುತ್ತೆ. ರೇಷಿಯೋ ಪ್ರಪೋರ್ಷನ್ ಕರೆಕ್ಟ್ ಆಗಿ ನೀವು ಮಾಡಿದ್ರೆ ಎಲ್ಲ ವಿಡಿಯೋಸ್ ಎಲ್ಲ ಕರೆಕ್ಟ್ ಆಗಿ ಕ್ವಾಲಿಟಿ ಆಗಿ ನಿಮ್ಗೆ ಏನೋ ಜನರಿಗೆ ತಲುಪಿಸುತ್ತೆ ವಿಡಿಯೋ. ಅದು ಇಲ್ಲ ಅಂತಂದ್ರೆ ಚೆನ್ನಾಗಿರೋದಿಲ್ಲ ವಿಡಿಯೋ. ಓಕೆ, ವಿಡಿಯೋ ಚೆನ್ನಾಗಿಲ್ಲ, ಬ್ಲರ್ ಇಲ್ಲ, ಚೆನ್ನಾಗಿರೋ ಎಡಿಟಿಂಗ್ ಇಲ್ಲ, ಬ್ಯಾಡ್ ಆಡಿಯೋ, ಮತ್ತೆ ಈ ತರ ಮಿಕ್ಸಪ್ ಏನಾದ್ರು ಮಾಡಿದ್ರೆ ಈ ತರ ವಿಡಿಯೋಸ್ ರೇಷಿಯೋ ಅಂದ್ರೆ ಲಾಂಗ್ ವಿಡಿಯೋ ಮಾಡಕ್ ಹೋಗಿ ಶಾರ್ಟ್ ವಿಡಿಯೋ ಮಾಡಿದ್ರು ಆ ತರ ಕ್ವಾಲಿಟಿ ಕಂಟೆಂಟ್ ಇಲ್ಲ ಅಂತಂದ್ರೆ ಆಗೋದಿಲ್ಲ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎರಡನೇ ತಪ್ಪಿಗೆ ಹೋಗೋಣ. ಯೂಸಿಂಗ್ ವೀಕ್ ತಮ್ನೇಲ್ಸ್, ಅಂದ್ರೆ ತಮ್ನೇಲ್ ಹಾಕೋದೇ ಇಲ್ಲ ಒಂದೊಂದ್ಸತಿ, ತಮ್ನೇಲ್ ಅಟ್ರಾಕ್ಟಿಂಗ್ ಆಗಿರೋದಿಲ್ಲ. ಓಕೆ, ಈ ತರ ಅನ್ಅಟ್ರಾಕ್ಟಿವ್ ತಮ್ನೇಲ್ಗೆಲ್ಲ ಜಾಸ್ತಿ ಕ್ಲಿಕ್ಸ್ ಬರೋದಿಲ್ಲ, ಅದಕ್ಕೆ ಜಾಸ್ತಿ ನಿಮ್ಗೆ ವ್ಯೂಸ್ ಬರೋದಿಲ್ಲ ಈ ಕಾರಣದಿಂದ. ಓಕೆ, ಇದು ಎರಡನೇ ತಪ್ಪಾಗುತ್ತೆ. ಮೂರನೇ ತಪ್ಪಿಗೆ ಹೋಗೋಣ. ರೈಟಿಂಗ್ ಪೂರ್ ಟೈಟಲ್ ಹಾಕಾರ ಇವತ್ತಿನ ಡೇಟ್ ಹಾಕ್ಬಿಡ್ತಾರೆ. ಏನ್ ಇವತ್ತಿನ ಡೇಟ್ ಬಂದ್ಬಿಟ್ಟು 5ನೇ ಜುಲೈ. ಓಕೆ, 5ನೇ ಜುಲೈ ಡೇಟ್ ಹಾಕ್ಬಿಡ್ತಾರೆ ಅಷ್ಟೇ, ಏನಿಲ್ಲ, ಟೈಟಲ್ ಇಲ್ಲ. ಟೈಟಲ್ ಇದ್ರೂ ಹ್ಯಾಶ್ ಟ್ಯಾಗ್ ಟೈಟಲ್, ಅದು ಹ್ಯಾಶ್ ಶಾರ್ಟ್ಸ್ ಫೀಡ್, ಹ್ಯಾಶ್ ವಿಡಿಯೋ, ಹ್ಯಾಶ್ ಫನ್ನಿ, ಜಸ್ಟ್ ಇದನ್ನೇ ಹಾಕ್ತಾರೆ. ಸೊ ಒಂದು ಕರೆಕ್ಟ್ ಆಗಿ ಟೈಟಲ್ ಹಾಕಿ. ಟೈಟಲ್ ಕನ್ಫ್ಯೂಸಿಂಗ್ ಇರಬಾರ್ದು, ಬೋರಿಂಗ್ ಇರಬಾರ್ದು. ಟೈಟಲ್ ತುಂಬಾ ಮುಖ್ಯ. ಕನ್ಫ್ಯೂಸ್ ಇರಬಾರ್ದು, ಬೋರು ಇರಬಾರ್ದು, ಸರ್ಚಬಲ್ ಇರ್ಬೇಕದು ಸ್ವಲ್ಪ ಜಾಸ್ತಿ. ಸರ್ಚಬಲ್ ಇದ್ರೆ ಈಗ ನಂತರ ವಿಡಿಯೋ ಸ್ವಲ್ಪ ವ್ಯೂಸ್ ಹೋಗುತ್ತೆ, ಒಂದು 300, 400, 500 ಆ ತರ ವ್ಯೂಸ್ ಹೋಗುತ್ತೆ. ಕ್ವಾಲಿಟಿ ಕಂಟೆಂಟ್ ಕೊಟ್ರೆ ತಮಿಳ್ ಚೆನ್ನಾಗಿ ಮಾಡ್ರಿ ಇನ್ನೂ ಜಾಸ್ತಿ ವ್ಯೂಸ್ ಆಗುತ್ತೆ. ಓಕೆ, ಮೂರನೇ ತಪ್ಪ ಆಯ್ತಿದ್ದು. ನಾಲ್ಕನೇ ತಪ್ಪಿಗೆ ಹೋಗೋಣ. ಇಗ್ನೋರಿಂಗ್ SEO. ಕೀವರ್ಡ್ಸ್ ಹಾಕಲ್ಲ, ಡಿಸ್ಕ್ರಿಪ್ಷನ್ ಹಾಕಲ್ಲ, ಟ್ಯಾಗ್ಸ್ ಹಾಕಲ್ಲ, ಹ್ಯಾಶ್ ಟ್ಯಾಗ್ಸ್ ಹಾಕಲ್ಲ, ಹಂಗೆ ವಿಡಿಯೋ ಅಪ್ಲೋಡ್ ಮಾಡೋದು. ಈ ತರ ಮಾಡಿದರೆ ವಿಡಿಯೋ ಜಾಸ್ತಿ ವೈರಲ್ ಆಗೋದಿಲ್ಲ. ಬಿಕಾಸ್ ಯೂಟ್ಯೂಬ್ ಅಲ್ಗೊರಿಥಮ್ಗೆ ನೀವು ತಿಳಿಸ್ಬೇಕು ಈ ವಿಡಿಯೋ ಇದು ಅಂತ. ಉದಾಹರಣೆಗೋಸ್ಕರ ಒಂದು ವಿಡಿಯೋ ನೀವು ಕುಕಿಂಗ್ ಬಗ್ಗೆ ಮಾಡಿರ್ತೀರಾ, ಬಿರಿಯಾನಿ ಬಗ್ಗೆ, ಹೌ ಟು ಮೇಕ್ ಬಿರಿಯಾನಿ ಈಸಿಲಿ. ಸೊ ನೀವೇನ್ ಮಾಡ್ಬೇಕು, ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ಬೇಕಾಗುತ್ತೆ ಇನ್ಸ್ಟ್ರಕ್ಷನ್ಸ್, ಒಂದು ಶಾರ್ಟ್ ಕಟ್ ಆಗಿ. ಇಲ್ವಾ ಅಟ್ಲೀಸ್ಟ್ ಆದ್ರೂ ಟ್ಯಾಗ್ಸ್, ಹ್ಯಾಶ್ ಟ್ಯಾಗ್ಸ್ ಹಾಕಿ. ಓಕೆ, ಹ್ಯಾಶ್ ಟ್ಯಾಗ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿ, ಟ್ಯಾಗ್ಸ್ ಬಾಕ್ಸ್ ಅಲ್ಲಿ ಹಾಕಿ. ಅದ್ಬಿಟ್ಟು ಎರಡು ಮಿಕ್ಸಪ್ ಮಾಡಕ್ ಹೋಗ್ಬೇಡಿ. ಟ್ಯಾಗ್ಸ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಹಾಕೋದು, ಹ್ಯಾಶ್ ಟ್ಯಾಗ್ಸ್ ಬಂದ್ಬಿಟ್ಟು ಟ್ಯಾಗ್ಸ್ ಬಾಕ್ಸ್ ಅಲ್ಲಿ ಹಾಕ್ಬಿಡೋದು, ಆ ತರ ಮಾಡಕ್ ಹೋಗ್ಬೇಡಿ. ಈ ತರ ಮಾಡ್ರು ವ್ಯೂಸ್ ಬರೋದಿಲ್ಲ. ತುಂಬಾ ತಪ್ಪು ಮಾಡ್ತಾರೆ ಯೂಟ್ಯೂಬರ್ಸ್ ಇದ್ರ ಬಗ್ಗೆ ಎಲ್ಲ. 5ನೇ ತಪ್ಪಿಗೆ ಹೋಗೋಣ. ಅಪ್ಲೋಡಿಂಗ್ ಇನ್ಕನ್ಸಿಸ್ಟೆಂಟ್ಲಿ. ಅಂದ್ರೆ ಈಗ ಇವತ್ತು ಅಪ್ಲೋಡ್ ಮಾಡ್ರೆ ನಾಳೆ ಅಪ್ಲೋಡ್ ಮಾಡ್ತೀರಾ, ಅದಾದ್ಮೇಲೆ 2 ದಿವಸ ಬಿಟ್ಬಿಟ್ಟು ಇನ್ನೊಂದು ವಿಡಿಯೋ ಅಪ್ಲೋಡ್, ಅದಾದ್ಮೇಲೆ 1 ವಾರ ಬಿಟ್ಟು ಅಪ್ಲೋಡ್, ಆಮೇಲೆ ಕಂಟಿನ್ಯೂಸ್ ಒಂದ್ ಸ್ವಲ್ಪ ಡೈಲಿ, ಆಮೇಲೆ ಮತ್ತೆ ಗ್ಯಾಪು. ನೋಡಿ ಹೆಂಗಿತ್ತು, ಈಗ ಫಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ರಿ, ನೆಕ್ಸ್ಟ್ ಮಾರುದಿನ ನೀವು ವಿಡಿಯೋ ಅಪ್ಲೋಡ್ ಮಾಡ್ರಿ, ಮತ್ತೆ 2 ಡೇಸ್ ಗ್ಯಾಪ್ ಕೊಟ್ರಿ. ನೀವು ಏನಿದು ಇನ್ಕನ್ಸಿಸ್ಟೆಂಟ್ ಅಂದ್ರೆ ಕನ್ಸಿಸ್ಟೆಂಟ್ ಇಲ್ಲ ಅಪ್ಲೋಡ್ಸ್. ಕರೆಕ್ಟಾಗಿ ಕನ್ಸಿಸ್ಟೆಂಟ್ ಆಗಿ ನೀವು ಮಾಡ್ಬೇಕಾಗುತ್ತೆ. ಅಂದ್ರೆ ಈಗ ಫಿಕ್ಸ್ಡ್ ಇಟ್ಕೊಬೇಕು ಟೈಮ್ ಲೈನ್, ಈ ಡೇಟ್ಗೆ ಈ ಟೈಮ್ಗೆ ನೀವು ಅಪ್ಲೋಡ್ ಮಾಡ್ಬೇಕು ವಿಡಿಯೋ ಅಂತ. ಈಗ ದಿನ ಅಪ್ಲೋಡ್ ಮಾಡ್ತೀರಾ ಅಂತಂದ್ರೆ ಇಷ್ಟು ಟೈಮಿಂಗ್, ಈ ಟೈಮಿಂಗಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಈ ಒಂದು ಕರೆಕ್ಟ್ ಟೈಮಿಂಗ್ ಫಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಡಿಯನ್ಸ್ ಗೊತ್ತಾಗುತ್ತೆ ನೀವು ಈ ಟೈಮ್ಗೆ ಅಪ್ಲೋಡ್ ಮಾಡ್ತೀರಾ ಅಂತ. ಸೊ ಅವಾಗ ಆಡಿಯನ್ಸ್ ಕ್ಲಾರಿಟಿ ಸಿಗುತ್ತೆ, ಅವಾಗ ಫ್ರೀ ಇದ್ದಾಗ ಅವರು ನಿಮ್ಮ ವಿಡಿಯೋ ಕೂಡ ನೋಡ್ತಾರೆ. ಓಕೆ, ಇದು ಏನ್ ತುಂಬಾ ಜನ ತಪ್ಪು ಮಾಡ್ತಾರೆ. 6ನೇ ತಪ್ಪಿಗೆ ಹೋಗೋಣ. ನಾಟ್ ಎಂಗೇಜಿಂಗ್ ವಿತ್ ವ್ಯೂವರ್ಸ್. ಕಮೆಂಟ್ ನೋಡೋದೇ ಇಲ್ಲ, ಏನು ನೋಡಲ್ಲ, ಹಾರ್ಟ್ ಕೊಡಲ್ಲ, ಒಂದು ರಿಪ್ಲೈ ಮಾಡಲ್ಲ, ಏನೂ ಇಲ್ಲ. ಕಮ್ಯುನಿಟಿ ಪೋಸ್ಟ್ ಹಾಕೋದಿಲ್ಲ, ಮತ್ತೆ ಆಡಿಯನ್ಸ್ ಫೀಡ್ಬ್ಯಾಕ್ ಕೇಳೋದಿಲ್ಲ. ನಾನು ಏನು ವಿಡಿಯೋ ಮಾಡಲಿ, ನೆಕ್ಸ್ಟ್ ಹೇಗೆ ಮಾಡಲಿ, ಇಷ್ಟ ಆಯ್ತಾ ವಿಡಿಯೋ, ಏನೇನು ಮಿಸ್ಸಿಂಗ್ ಇತ್ತು, ಈ ತರ ಏನೂ ಇಲ್ಲ. ಏನೋ ಒಂದು ರ್ಯಾಂಡಮ್ ಆಗಿ ಅಪ್ಲೋಡ್ ಮಾಡ್ಕೊಂಡು ಹೋಗ್ತಾ ಇರೋದು. ಇದನ್ನ ಏನಂತಾರೆ, ಏನು ನಾಟ್ ಎಂಗೇಜಿಂಗ್ ವ್ಯೂವರ್ಸ್ ಜೊತೆ ಮಿಂಗಲ್ ಆದ್ರೆ ತಾನೆ ನಾವು ಬೆಳೆಯೋಕ್ಕಾಗೋದು. ಸೊ ಸ್ವಲ್ಪ ವ್ಯೂವರ್ಸ್ ಜೊತೆ ಮಿಂಗಲ್ ಆಗಬೇಕು ನೀವು. ಈ ತರ ತುಂಬಾ ತಪ್ಪು ಮಾಡ್ತಾರೆ. ನೆಕ್ಸ್ಟ್ ಕೊನೆಯದಾಗಿ 7ನೇ ತಪ್ಪು ಏನಂತ ಅಂದ್ರೆ ಯೂಟ್ಯೂಬ್ ಅನಾಲಿಟಿಕ್ಸ್ ಚೆಕ್ ಮಾಡಲ್ಲ. ಏನ್ ಮಾಡ್ತಾರೆ, ಇನ್ನೋರಿಂಗ್ ವಾಚ್ ಟೈಮ್ ಚೆಕ್ ಮಾಡಲ್ಲ. ಇವರೇನ್ ಅನ್ಕೊಂಡ್ಬಿಡ್ತಾರೆ, ತುಂಬಾ ಹೊಸ ಯೂಟ್ಯೂಬರ್ಸ್
ಶಾರ್ಟ್ಸ್ ಇಂದ ವಾಚ್ ಟೈಮ್ ಕೌಂಟ್ ಆಗುತ್ತೆ ಅಂತ ಅನ್ಕೊಂಡ್ರೆ ಶಾರ್ಟ್ಸ್ ವಾಚ್ ಟೈಮ್ ಕೌಂಟ್ ಆಗೋದಿಲ್ಲ. ಮತ್ತಿನ್ನೊಂದು ಲಾಂಗ್ ವಿಡಿಯೋದಲ್ಲಿ ಇವ್ರೇನು ಅನ್ಕೊಂಡ್ಬಿಡ್ತಾರೆ, ಚೆನ್ನಾಗಿ ವೈರಲ್ ಆಗ್ಬಿಡುತ್ತೆ ಅಂತ ಅನ್ಕೊಂಡ್ಬಿಡ್ತಾರೆ. ಬಟ್ ಎಕ್ಸ್ಪೆಕ್ಟೇಷನ್ಸ್ ರಾಂಗ್. ವೈರಲ್ ಆಗಿರೋದಿಲ್ಲ. ಯಾಕೆ ವೈರಲ್ ಆಗೋದಿಲ್ಲ? ಎಲ್ಲೋಯ್ತು, ಎಲ್ಲಿ ಮಿಸ್ಟೇಕ್ ಆಯ್ತು ನೋಡೋದಿಲ್ಲ. ಯೂಟ್ಯೂಬ್ ಅನಾಲಿಟಿಕ್ಸ್ ನೋಡ್ಬೇಕಂತ ಅದಕ್ಕೆ ಅನ್ನೋದು. ಯೂಟ್ಯೂಬ್ ಅನಾಲಿಟಿಕ್ಸ್ ಯಾಕೆ ಕೊಟ್ಟಿರೋದು? ಅನಲೈಸ್ ಮಾಡಿ ನಿಮ್ಮ ತಪ್ಪುಗಳನ್ನ ಕರೆಕ್ಟ್ ಮಾಡ್ಕೊಂಡು ಚೆನ್ನಾಗಿ ವಿಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಯೂಟ್ಯೂಬ್ ಅನಾಲಿಟಿಕ್ಸ್ ಕೊಟ್ಟಿರೋದು. ಓಕೆ, ಸುಮ್ಮನೆ ನೋಡೋಕ್ಕೆಲ್ಲ ಕೊಟ್ಟಿರೋದು. ನೋಡಿ ಅರ್ಥ ಮಾಡ್ಕೊಂಡು ನಮ್ಮ ತಪ್ಪುಗಳನ್ನು ತಿದ್ಕೊಳ್ಳಿ ಅಂತ ಯೂಟ್ಯೂಬ್ ಅನಾಲಿಟಿಕ್ಸ್ ಕೊಟ್ಟಿರೋದು. ಇದನ್ನ ನೋಡಿಲ್ಲ ಅಂತ ಅಂದ್ರೆ ನೀವು ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದೀರಾ. ಓಕೆ, ನಿಜವಾಗ್ಲು. ಮತ್ತೆ ಕರೆಕ್ಟ್ ಆಗಿ ಯೂಟ್ಯೂಬ್ ರೂಲ್ಸ್ ನ ಸ್ವಲ್ಪ ಫಾಲೋ ಮಾಡಿ. ಮತ್ತೆ CTR, ಆಡಿಯನ್ಸ್ ರಿಟೆನ್ಷನ್, ಇದೆಲ್ಲ ತುಂಬಾ ಇಂಪಾರ್ಟೆಂಟ್. ಇದೆಲ್ಲ ಮೇಂಟೈನ್ ಮಾಡ್ಬೇಕು ನೀವು. ಅದು ಕಡಿಮೆ ಇತ್ತ ಅಂತಂದ್ರೆ ಏನು ನಾನು ಇಂಪ್ರೂವ್ ಮಾಡ್ಕೊಬೇಕಂತ ಸ್ವಲ್ಪ ನೀವು ಯೋಚನೆ ಮಾಡಿ ಪ್ಲಾನಿಂಗ್ ಮಾಡ್ಬೇಕಾಗತ್ತೆ. ಸೊ ಇಷ್ಟು 7 ತಪ್ಪು ಹೊಸ ಯೂಟ್ಯೂಬರ್ಸ್ ಮಾಡೋದು ಲಿಸ್ಟ್ ಮಾಡ್ಕೊಂಡಿರೋದು ನಾನು. ತುಂಬಾ ಜನ ಈ ತರ ತಪ್ಪು ಮಾಡ್ತಾರೆ. ಸೊ ಇಷ್ಟು 7 ತಪ್ಪು ಮಾಡ್ತಾರೆ. ಮತ್ತೆ ಈ 7 ತಪ್ಪು ಬಗ್ಗೆ ಇನ್ನೂ ಡೀಟೇಲ್ ಮಾಹಿತಿಯಾಗಿ ನಮ್ಮ ತಂದೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಓಕೆ, ನೋಡೋಲ್ಲ ಭರತ ಹೇಳ್ದ 7 ತಪ್ಪುಗಳು ಅಂತ. ಈ 7 ತಪ್ಪು ಮಾಡ್ತಾ ಇದಾರ ಯೂಟ್ಯೂಬರು. ಬನ್ನಿ ಹೋಗಿ ಈಗ ನಮ್ಮ ಒಂದು ಕಂಪ್ಯೂಟರ್ನಲ್ಲಿ ಆ ಚಾನಲ್ಗಳು ಏನೇನು ತಪ್ಪು ಮಾಡ್ತಾರೆ, ಭರತ ಹೇಳಿ ತಪ್ಪುಗಳು ಇದೆಯಾ ಇಲ್ವಾ ಅಂತ ವಿಶ್ಲೇಷಣೆ ಮಾಡೋಣ. ಓಕೆ ಸ್ನೇಹಿತರೆ, ನೋಡ್ತಾ ಇದೀರಲ್ಲ, ಈಗ ನಾವು ಆಲ್ರೆಡಿ ಸ್ಟುಡಿಯೋದಲ್ಲಿ ಇದ್ದೀವಿ. ಓಕೆ, ನಮ್ಮ ಈಗ ಎಡಿಟಿಂಗ್ ರೂಮಲ್ಲಿ. ಬನ್ನಿ ಈಗ ವಿಡಿಯೋದು ಏನಪ್ಪಾ ಅಂದ್ರೆ, ನೋಡಿ ಒಂದು ಚಾನಲ್ ತೋರಿಸ್ತೀನಿ, ಪ್ರಣೀತಾ ಸುಷ್ಮಾ ಅನ್ನೋ ಚಾನಲ್. ನೀವು ನೋಡಿ ಇಲ್ಲಿ. ಓಕೆ, ಇವ್ರ ಚಾನಲ್ ನೋಡ್ತಿದ್ದಂಗೆ ನಿಮ್ಗೆ ಗೊತ್ತಾಗುತ್ತೆ. ಎಲ್ಲೂ ಕೂಡ ಸರಿಯಾದ ಲೋಗೋನ ಯೂಸ್ ಮಾಡಿದ್ರೆ, ತಮ್ನಿಲ್ನ ಎಲ್ಲೂ ಯೂಸ್ ಮಾಡಿಲ್ಲ. ಭರತ ಏನ್ ಹೇಳ್ದ, ತಮ್ನಿಲ್ ಯೂಸ್ ಮಾಡಲ್ಲ ಅಂತ. ಆಮೇಲೆ ವಿಡಿಯೋ ಕ್ವಾಲಿಟಿ ನೀವು ನೋಡ್ಬೋದು. 9:2 ಪ್ಲೇನು ಮಾಡಿ ತೋರಿಸ್ತೀನಿ, ನೋಡಿಕೊಳ್ಳಿ. ಓಕೆ, ನೋಡಿ ಯಾವ ಕ್ವಾಲಿಟಿ ಬರ್ತಾ ಇದೆ. ಲಾಂಗ್ ವಿಡಿಯೋ 9:16 ಬರಬೇಕು, ಬಟ್ ಇವರು ಬರ್ತಿರೋದು ನೋಡಿ ಇಷ್ಟೇ ಕ್ವಾಲಿಟಿ ಕಮ್ಮಿ ಇದೆ. ಭರತ ಹೇಳ್ದಂಗೆ ಆಯ್ತಾ. ಏನ್ ಹೇಳ್ದ, ವಿಡಿಯೋ ಕ್ವಾಲಿಟಿ ಕೊಡ್ತಾ ಇಲ್ಲ, ವಿಡಿಯೋ ಕ್ವಾಲಿಟಿ ಇಲ್ಲ, ಅದಕ್ಕೆ VS ಬರ್ತಾ ಇಲ್ಲ. ಓಕೆನಾ. ಇನ್ನೊಂದು ಏನ್ ಮಾಡ್ತಾ ಇದ್ರು, ಬರೀ ಹ್ಯಾಶ್ ಟ್ಯಾಗ್ಸ್ ಆಗ್ತದೆ ಟೈಟಲ್. ಓಕೆ, ಕೆಲವರು ಅದು ಇಲ್ಲ. ಭರತ ಹೇಳ್ದಂಗೆ ಡೇಟ್ ಹಾಕಿದ್ದಾರೆ ನೋಡಿ, 12 ಜೂನ್ 2026. ಭರತ ಏನೆಲ್ಲ ಹೇಳ್ದ, ಅವ್ರ ತಪ್ಪೆಲ್ಲ ಈ ಒಂದು ಚಾನಲ್ ನಲ್ಲಿ ಇದೆ. ಇಷ್ಟೇ ಅಲ್ಲ, ಇನ್ನೂ ಒಂದು ನಾನು ಹೇಳ್ಕೊಡ್ತೀನಿ ನೋಡಿ. ಈಗ ಶಾರ್ಟ್ಸ್ ಹೋಗ್ತೀನಾ, ಶಾರ್ಟ್ಸ್ ಅಲ್ಲಿ ಏನ್ ಮಾಡ್ತಾರೆ ನೋಡಿ, ಟಿವಿದೆಲ್ಲ ರೆಕಾರ್ಡ್ ಮಾಡ್ತಾರೆ, ಮೋಟು ಪತ್ರದೆಲ್ಲ ಹಾಕಿದ್ದಾರೆ. ಓಕೆ, ನೋಡಿ ನೀವೇ ಪ್ಲೇ ಮಾಡಿ. ಹೆಂಗ್ ಚಾನಲ್ ಮಾಡಿಷನ್ ಆಗುತ್ತೆ. ಈ ತಪ್ಪು ಮಾಡೋದು ನೋಡಿ, ಟಿವಿದು ಮಾತು ಮುಂಚೆ ಯಾವ್ದಾದ್ರು Z5 ಯಾವ್ದಾರ್ದು ಹಾಕ್ಕೊಡೋದು ನೋಡಿ. ಈ ರೀತಿ ಎಲ್ಲ ಹಾಕಿದ್ರೆ ಎಲ್ಲಿಂದ ಚಾನಲ್ ಮಾಡಿಷನ್ ಆಗುತ್ತೆ. ಇದು ಒಂದ್ ತಪ್ಪಾಯ್ತಾ. ಈಗ ಇನ್ನೊಂದು ಚಾನಲ್ ನೋಡಿ, ಇವ್ರು ನೋಡಿ ಕುಕಿಂಗ್ ಬಗ್ಗೆ ಮಾಡ್ತಾ ಇದಾರೆ. ಓಕೆನಾ, ಕುಕಿಂಗ್ ಬಗ್ಗೆ ಮಾಡ್ತಾ ಇರೋರು ಶಾರ್ಟ್ಸ್ ಅಲ್ಲಿ ಏನ್ ಮಾಡ್ಬೇಕು, ಕುಕಿಂಗ್ ಬಗ್ಗೆ ತಾನೇ ಮಾಡ್ಬೇಕು. ದೇವ್ರ ಬಗ್ಗೆ ಮಾಡ್ತಾ ಇದ್ದಾರೆ. ಇದು ಎಲ್ಲ ಈ ತರ ಮಿಸ್ಲೈಡ್ ಆದಾಗ, ಇದೆಲ್ಲ ರಿಪೀಟ್ ಆದಾಗ ನೋಡಿ, ಒಂಥರ ರಾಘವೇಂದ್ರಂದೇ ಜಾಸ್ತಿ ರಿಪೀಟ್ ಇರುತ್ತೆ. ಬ್ಯಾಕ್ ಟು ಬ್ಯಾಕ್ ಈ ತರ ಮಾಡಿರ್ತಾರೆ. ಇಲ್ಲಿ ನೀವು ಸಬ್ಸ್ಕ್ರೈಬರ್ಸ್ ತಗೊಂಡಿದ್ದಾರೆ. ಓಕೆ, ವಾಚ್ ಅವರು ಇದೆ, ಬಟ್ ಏನು ಮಾಡಿಷನ್ ಆಗಲ್ಲ ಈ ಚಾನಲ್ಗಳು. ಪ್ರಾಬ್ಲಮ್ ಬರುತ್ತೆ. ನೀವು ನೋಡಿ ಎಲ್ಲ ಒಂದೇ ರೀತಿ ಕಾಣಿಸೋದ್ರಿಂದ ಇನ್ನ ರಿವ್ಯೂಸ್ ಕಂಟೆಂಟ್, ಇನ್ನೊಂದು ಕಂಟೆಂಟ್ ಎಲ್ಲ ಕೊಟ್ಬಿಡ್ತಾರೆ ಅಲ್ವಾ ಭರತ್. ನೋಡಿ ಎಲ್ಲ ಇದೇ ರೀತಿ ಇದೆ. ಓಕೆನಾ, ಇದಾಯ್ತಾ. ಈಗ ನೋಡೋಣ ಈ ಒಂದು ಚಾನಲ್ ನೋಡಿ. ಈ ಒಂದು ಚಾನಲ್ ಅಲ್ಲಿ ನೀವು ನೋಡ್ತಿರ್ಬೋದಿಲ್ಲ, ವಿಡಿಯೋ ಎಲ್ಲ ವಿಡಿಯೋಸ್ಗಳನ್ನ ಮಿಕ್ಸ್ ಮಾಡಿರೋದು. ಓಕೆ, ಲಾಂಗ್ ವಿಡಿಯೋ ಏನೋ ದೇವ್ರಗಳ ಬಗ್ಗೆ ಹಾಕ್ತಿದ್ದಾರೆ. ಇಲ್ಲಿ ಎಲ್ಲ ವಿಡಿಯೋಸ್. ಸೊ ಸಬ್ಸ್ಕ್ರೈಬರ್ಸ್ ಎಷ್ಟು 4.16K ಹೋಗಿದೆ. ಬಟ್ ಎಲ್ಲ ಮಾಡಿ ಎಲ್ಲ ವಿಡಿಯೋಸ್. ಇದು ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಓಕೆನಾ, ಭರತ ಹೇಳಿದೆಲ್ಲ ಅದು ಮಾಡ್ತಾ ಇದಾರೆ, ಇಲ್ಲಿ ನಾನು ಹೇಳಿದ್ದು ಮಾಡ್ತಾರೆ. ನೋಡಿ ಈ ಚಾನಲ್ ಅಲ್ಲಿ ನೋಡೋಣ. ಈ ಚಾನಲ್ ಬಂದ್ಬಿಟ್ಟು ನೋಡಿ ಮಕ್ಳುಗಳ ಬಗ್ಗೆ ಜಾಸ್ತಿ ಕೊಡ್ತಾ ಇದಾರೆ ಅಲ್ವಾ ಭರತ್. ನೋಡಿ ಎಲ್ಲಾ ಮಕ್ಳದ್ದು ವಿಡಿಯೋ. ಓಕೆ, ಮಕ್ಕಳನ್ನ ಜಾಸ್ತಿ ತೋರ್ಸಕ್ ಹೋಗ್ಬೇಡಿ ಅಂತ ನಾವ್ ಹೇಳಿದೀವಿ. ಇಲ್ಲಿ ಈ ರೀತಿ ತಪ್ಪು ಮಾಡ್ತಾರೆ. ಲಾಂಗ್ ವಿಡಿಯೋದಲ್ಲಿ ಅಡುಗೆ ಮಾಡ್ತಾವ್ರೆ, ಶಾರ್ಟ್ ವಿಡಿಯೋದಲ್ಲಿ ಮಕ್ಳ ಬಗ್ಗೆ ವಿಡಿಯೋಗಳು ಜಾಸ್ತಿ ಮಾಡ್ತಾ ಇದಾರೆ. ಎಲ್ಲಿಂದ ಮಾಡಿ ಚೆನ್ನಾಗುತ್ತೆ ಹೇಳಿ ಅಲ್ವಾ. ಇಲ್ಲಿ ನೋಡ್ರೆ ಕವಿತಾ ಅನ್ನೋದು, ಕವಿ ಸಂತು ಅಂತ. ಈ ಚಾನಲ್ ನೀವು ನೋಡಿ ಮಕ್ಳದ್ದು ತೋರಿಸಿದ್ರೆ. ಅಷ್ಟೇ ಅಲ್ಲದೆ ಈಗ ಗಮನಿಸಿ, ಶಾರ್ಟ್ಸ್ ನಾನು ಪ್ಲೇ ಮಾಡ್ತೀನಿ, ದಯವಿಟ್ಟು ಗಮನಿಸಿ. ಇದು ಎಲ್ಲಿಂದ ಎತ್ಕೊಂಡಿದ್ದಾರೆ ವಿಡಿಯೋ ಅಂತ. ಅದು ಅವ್ರದ್ದೇ ಇರ್ಬೋದು, ಬಟ್ ಎತ್ಕೊಂಡಿರೋದು ಎಲ್ಲಿಂದ ಇವರು, ಇನ್ಸ್ಟಾಗ್ರಾಮ್ ಇಲ್ಲೇ ಲೋಗೋ ಬರ್ತಾ ಇದೆ ನೋಡಿ. ಇದು ರಿವ್ಯೂಸ್ ಕಂಟೆಂಟ್ ಕೊಡ್ತಾರೆ. ಈ ತರ ಅದರ್ ಪ್ಲಾಟ್ಫಾರ್ಮ್ ಇಂದ ಯೂಟ್ಯೂಬ್ ಚಾನಲ್ ನ ಎತ್ಕೊಂಡು ವಿಡಿಯೋ ಮಾಡಬೇಡಿ. ಓಕೆ, ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಓಕೆನಾ, ನೋಡಿದ್ರಲ್ಲ, ಭರತ್ ಹೇಳಿ ತಪ್ಪುಗಳು ತುಂಬಾ ಜನ ಮಾಡ್ತಾರೆ. ತಮ್ನೇಲ್ ಸರಿಯಾಗಿ ಮಾಡ್ತಿಲ್ಲ, ಟೈಟಲ್ ಸರಿಯಾಗಿ ಆಗ್ತಿಲ್ಲ, ನೀವೆಲ್ಲ ತೋರಿಸಿದೀನಿ. ಓಕೆ, ಈ ರೀತಿ ತಪ್ಪುಗಳು ಮಾಡಬೇಡಿ. ಆಮೇಲೆ ಇನ್ನೂ ಒಂದು ಚಾನಲ್ ನಿಮ್ಗೆ ನಾನು ತೋರಿಸ್ತಕ್ಕೆ ಹೊರಡ್ತೀನಿ. ಓಕೆ, ಈ ಚಾನಲ್ ಯಾವ್ದು ಅಂತ ಬ್ಲರ್ ಮಾಡಿದೀನಿ ನೋಡಿ. ನೀವು ನೋಡ್ತಾ ಇದ್ದೀರಾ, ಶಾರ್ಟ್ಸ್ ಅಲ್ಲಿ ಈ ತರ ಟೈಪ್ ಮಾಡಿ, ಆಮೇಲೆ ಈ ChatGPT ಇಂದ ಎತ್ಕೊಂಡು ಈ ರೀತಿ ಹಾಕೋದು. ಈ ರೀತಿ ಹಾಕೋದ್ರಿಂದ ನಿಮ್ ಚಾನಲ್ ಮಾನಿಟೈಸೇಷನ್ ಆಗೋದಿಲ್ಲ. ಓಕೆನಾ, ಯಾರು ಹೇಳ್ತಾರೆ ವ್ಯೂಸ್ ಹೋಗುತ್ತೆ, 100% ವ್ಯೂಸ್ ಹೋಗುತ್ತೆ, ಬಟ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ. ಇದೆಲ್ಲ ಇನ್ನೊಂದು ಕಂಟೆಂಟ್ಗೆ ಬರೋದು. ಉದಾಹರಣೆಗೆ ಅದೇ ಚಾನಲ್ನ ಮಾನಿಟೈಸೇಷನ್ ಬಂದಿದ್ದು, ಚೆಕ್ ಮಾಡ್ಕೊಳ್ಳಿ ಅಂತ ಸುಳ್ಳು ಹೇಳ್ತಿದ್ದೀನಿ ಅಂದ್ರೆ. ಓಕೆ, ನೋಡ್ಕೊಳ್ಳಿ, ಅವ್ರು ಅಪೀಲ್ ಕೂಡ ಮಾಡೋದು ಕನ್ಫರ್ಮ್ ಇನ್ನೊಂದು ಕಂಟೆಂಟ್ ಅಂತ ಬಂದಿದೆ. ದಯವಿಟ್ಟು ಈ ರೀತಿ ಎಲ್ಲ ತಪ್ಪುಗಳನ್ನ ನೀವು ಮಾಡಬೇಡಿ. ಓಕೆ, ಈ ರೀತಿ ತಪ್ಪುಗಳು ಮಾಡೋದ್ರಿಂದ ಹೊಸ ಯೂಟ್ಯೂಬರ್ಸ್ಗಳು ಇದೇ ತಪ್ಪು ಮಾಡೋದು.
ಯಾರೋ ಹೇಳ್ತಾರೆ ಲೈವಲ್ಲಿ ಹೋದಾಗ ಹಿಂಗೆ ಮಾಡಿ ಹಂಗೆ ಮಾಡಿ ಆ ಥರ ಶಾರ್ಟ್ಸ್ ಹಾಕಿ ಈ ಥರ ಲೈವ್ ಮಾಡಿ ವಿಡಿಯೋ ಮಾಡೋ ಚೆನ್ನಾಗುತ್ತೆ ಮಾಡೋ ಚೆನ್ನಾಗುತ್ತೆ ಅಂತ. ಇನ್ನೊಂದು ನೀವು ಶಾರ್ಟ್ಸ್ ಹಾಕಕ್ಕೆ ಮಾಡಿದಾಗ ಶಾರ್ಟ್ಸಿಂದ ಸಬ್ಸ್ಕ್ರೈಬರ್ಸ್ ಬಂದಾಗ ನಿಮ್ಮ ಲಾಂಗ್ ವಿಡಿಯೋ ರನ್ ಆಗಲ್ಲ. ನೀವು ಲಾಂಗ್ ವಿಡಿಯೋನೇ ರನ್ ಮಾಡ್ಕೊಂಡು ಜಾಸ್ತಿ ವ್ಯೂಸ್ ತೊಗೊಬೇಕು. ಸಬ್ಸ್ಕ್ರೈಬರ್ಸ್ಗೋಸ್ಕರ ಮಾತ್ರ ನೀವು ಶಾರ್ಟ್ಸ್ನ ಇದು ಮಾಡ್ಬೇಕು. ಅದರಿಂದ ನೀವು ಜಾಸ್ತಿ ಅರ್ನಿಂಗ್ ಮಾಡೋದಕ್ಕಾಗೋದೇ ಇಲ್ಲ. ಓಕೆ, ಅದ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಪಿನ್ ಮಾಡ್ತೀನಿ ಮೇಲೆ. ಲಾಂಗ್ ವಿಡಿಯೋದಿಂದ ಎಷ್ಟು ಅರ್ನ್ ಮಾಡ್ಬೋದು, ಶಾರ್ಟ್ ವಿಡಿಯೋದಿಂದ ಎಷ್ಟು ಅರ್ನ್ ಮಾಡ್ಬೋದು ಅಂತ ದಯವಿಟ್ಟು ಆ ವಿಡಿಯೋ ಹೋಗಿ ನೋಡಿ. ಓಕೆನಾ? ಅರ್ಥ ಆಯ್ತಲ್ವಾ ನಿಮಗೆ? ಫ್ರೆಂಡ್ಸ್, ಈ ಒಂದು 4-5 ಚಾನಲ್ ನಿಮ್ಗೆ ತೋರಿಸಿದೆ, ನೋಡೋರಲ್ಲ. ಎಲ್ಲ ಏನು ಹೇಳಿದ ಬರತ್ತಾ 7 ತಪ್ಪುಗಳು, ಆ 7 ತಪ್ಪುಗಳು ಮಾಡ್ತಾ ಇದಾರೆ. ಎಕ್ಸ್ಟ್ರಾ ತಪ್ಪುಗಳು ಬೇರೆ ಮಾಡ್ತಾ ಇದಾರೆ. ಬೇರೆ ವಿಡಿಯೋ, ಇನ್ಸ್ಟಾಗ್ರಾಮ್ ವಿಡಿಯೋ ಹಾಕೋದು, ಅವ್ರು ಇದು ಮಾಡೋದು, ಅವ್ರ ವಿಡಿಯೋ ಹಾಕೋದು, ಟಿವಿ ವಿಡಿಯೋ ರೆಕಾರ್ಡ್ ಮಾಡಿ ಹಾಕ್ಬಿಡೋದು, ಮಕ್ಳುಗಳನ್ನ ಜಾಸ್ತಿ ತೋರಿಸೋದು, ಈ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನೀವು ಮಾಡಂಗಿದ್ರೆ ನಿಮ್ಮ ಮಕ್ಳದೇ ಮಾಡಂಗಿರೋ ಚಾನಲ್ ಮಾಡಿ. ಓಕೆ, ಮೇಡ್ ಫಾರ್ ಕಿಡ್ಸ್ ಅಂತ ಕೊಟ್ಬಿಡಿ. ಓಕೆನಾ? ಈ ಥರ ಕೊಟ್ಟು ಈ ಥರ ನಿಮ್ಮ ಚಾನಲ್ ಮಾಡಿಕೊಂಡು ನೀವು ಅಲ್ಲಿ ಮಕ್ಳದ್ದು ವಿಡಿಯೋ ಹಾಕೋದು, ಇಲ್ಲಿ ನೀವು ವಿಡಿಯೋ ಮಾಡೋದು, ಆಮೇಲೆ ಇಲ್ಲಿ ಕುಕಿಂಗ್ ವಿಡಿಯೋ ಮಾಡೋದು, ಅಲ್ಲೆಲ್ಲ ಶಾರ್ಟ್ಸಲ್ಲಿ ದೇವ್ರ ಫೋಟೋ ಹಾಕೋದು, ಈ ಥರ ಮಿಸ್ಗೈಡ್ ಚಾನಲ್ಸ್ಗಳೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ನೋಡಿ, ಮಾಡಿದ್ರೆ ನಿಮ್ಮ ಚಾನಲ್ ಮಾಡಿಷನ್ ಆಗೋ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಮಾಡಿಷನ್ ಟೈಮಲ್ಲಿ ಬರುತ್ತಲ್ಲ, ಸಬ್ಸ್ಕ್ರೈಬ್ಸ್ ಕಂಪ್ಲೀಟ್ ಆಗಿ ವಾಚ್ ಕಂಪ್ಲೀಟ್ ಆದರೂ ಮಾಡಿಷನ್ ಅಪ್ಲೈ ಮಾಡಿದ್ರೆ ರೀಯೂಸ್ ಕಂಟೆಂಟ್, ಇನ್ನೆತಟಿ ಕಂಟೆಂಟ್, ರಿಪೀಟೆಡ್ ಕಂಟೆಂಟ್, ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ಗಳು ತುಂಬ ಫೇಸ್ ಮಾಡಬೇಕಾಗುತ್ತೆ. ಆವಾಗ ಏನಾಗುತ್ತೆ, ತುಂಬ ಕಷ್ಟ ಆಗುತ್ತೆ. ಮಾಡಿಷನ್ ಆಗಲಿಲ್ಲ ಅಂದರೆ ವಾಚ್ ಅವರು ಡ್ರಾಪ್ ಆಗುತ್ತೆ. 3 ತಿಂಗಳು ಟೈಮ್ ಕೊಡ್ತಾರೆ. ಮತ್ತೆ ಅನಿಸ್ತದೆ ನಿಮ್ಗೆ ಯೂಟ್ಯೂಬ್ ಮಾಡೋದೇ ಬೇಡಪ್ಪ ಅಂತ ಡ್ರಾಪ್ ಆಗ್ತೀರಾ. ಹೊಸ ಯೂಟ್ಯೂಬರ್ಸ್ ಮಾಡ್ತಿರೋದು ಪ್ರಾಬ್ಲಮ್ಗಳು ಇದೇನೆ. ಓಕೆ, ನಮ್ಮ ಹತ್ರ ಬರ್ತಿರೋದೆಲ್ಲ ಪ್ರಾಬ್ಲಮ್ ಈ ಥರದ್ದೇ. ಓಕೆ, ಅದಕ್ಕೆ ಒಂದು 4-5 ಚಾನಲ್ ನಿಮಗೆ ಸಾಕ್ಷಿ ಸಮೇತ ತೋರಿಸಿದ್ದು. ಈ ರೀತಿಯ ನೀವು ಪ್ರಾಬ್ಲಮ್ ಮಾಡ್ತಾ ಇರೋ ದಯವಿಟ್ಟು ಇವತ್ತೇ ಸ್ಟಾಪ್ ಮಾಡಿ. ಓಕೆನಾ? ಏನಿದೆ ಬರುತ್ತೆ ಏನು ಹೇಳ್ದ ಆ ರೀತಿಯಾಗಿ ಮಾಡಿ, ತಮ್ನೇಲ್ ಮಾಡಿ, ಒಳ್ಳೆ ಟೈಟಲ್ ಕೊಡಿ. ಓಕೆ, ಶಾರ್ಟ್ಸ್ಗಾಗಲಿ ಲಾಂಗ್ ಆಗಲಿ ಒಳ್ಳೆ ಟೈಟಲ್ ಕೊಟ್ಟು ಹಾಕಿ. ಟೈಟಲ್ ಮುಖ್ಯ. ಆ ಟೈಟಲ್ ಹುಡುಕಿದ್ರೆ ನಿಮ್ಮ ವಿಡಿಯೋ ಸಿಗೋ ಥರ ಆಗಬೇಕು. ಆವಾಗಲೇ SEO ಹೋಗೋದು. ನೀವು ಹ್ಯಾಶ್ಟ್ಯಾಗ್ಸ್ ಎಲ್ಲ ಹಾಕ್ಬಿಟ್ರೆ SEO ಹೋಗಲ್ಲ. ಈಗಿರೋ ಹೊಸ ಆಲ್ಗೋರಿದಮ್ ಆ ರೀತಿ ಇಲ್ಲ. ಒಂದು ಕಾಲದಲ್ಲಿ ಇತ್ತು 2024 2023 ಬಟ್ ಈಗಿರೋದಿಲ್ಲ AI ಆಲ್ಗೋರಿದಮ್. ನೀವೇನು ಹಾಕ್ತೀರಾ ಟೈಟಲು, ಅದ್ರ ಮೇಲೆ ಯೂಟ್ಯೂಬ್ ಯಾರನ್ನ ಸರ್ಚ್ ಮಾಡಿದಾಗ ಇದೇ ವಿಡಿಯೋ ಅಲ್ವಾ ಅಂತ ಎತ್ಕೊಂಡೋಗಿ ತೋರಿಸುತ್ತೆ. ಅರ್ಥ ಆಯ್ತಾ? ನಿಮಗೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ಐ ಹೋಪ್ ಚೆನ್ನಾಗಿತ್ತಲ್ವಾ ವಿಡಿಯೋ? ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಓಕೆ, ಸಬ್ಸ್ಕ್ರೈಬ್ ಫ್ರೀ ಇರುತ್ತೆ. ಓಕೆ, ಇಲ್ಲಿಗೆ ವಿಡಿಯೋ ಮುಗಿಸೋಣ. ಓಕೆ ಅಪ್ಪ, ಹುಟ್ಟು ಡೈಲಿ ಇನ್ಫಾರ್ಮೇಶನ್ ಸಿಗ್ತಂತ ಅನ್ಕೊಡ್ತೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇರ್ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಮತ್ತು ಕಮೆಂಟ್ ಮಾಡ್ರೆ, ಇಷ್ಟಪಟ್ಟು ನಿಶ್ ಮಾಡ್ರೆ ಹಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಓದಿಸಿ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ, ಒಂದೇ ಮಾತಾಡೋಣ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.